ಶುದ್ಧವಾದಂಥ ಜೀವಾತ್ಮರದಾರ್ರಿ ಅವರು. ಯಾಕಂತಂದ್ರೆ ಇದು ಶರೀರ ಆದ ಮುಂದೆ ಕುಂಠಿತ ಆಗಬಾರ್ದು ತಿಳ್ಕೊಂಡ್ರಿ, ಇದ್ದಾಗ ಒಂದು ಇದು ಮಾಡ್ಕೊಂಡ್ರಿ ನಿಜವಾಗಿ ಒಂಥರ ಒಂದು ಸಮಾನ ಒಂದು ಮನಸ್ಥಿತಿಯನ್ನು ಹೊಂದಿಕೊಂಡಾರಿ. ಮತ್ತು ಬರ್ತಕ್ಕಂಥ ಹೆಣ್ಣುಗಳನ್ನು ಸರಳವಾಗಿ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಎದಿಗಾರಕ್ಕೆ ಹೊಂದಿದ್ದಾರೆ. ನಿಜವಾಗಿ ಇಂಥ ಪೂಜ್ಯರು ನಮ್ಮ ಗೋಕಾಕ ಶೂನ್ಯ ಸಂಪಾದನಾ ಮಠಕ್ಕೆ ಸಿಕ್ಕಿದ್ದು ಒಂಥರ ನಮ್ಮದೊಂದು ಭಾಗ್ಯ ಅಂತ. ಆದ್ಮೇಲೆ ಇಲ್ಲಿವರೆಗೆ ಶೂನ್ಯ ಸಂಪಾದನಾ ಮಠದ ಬಗ್ಗೆ, ಶರಣ ಸಂಸ್ಕೃತಿಯ ಬಗ್ಗೆ ಇನ್ನುಳಿದ ಅನೇಕ ವಿಷಯಗಳನ್ನು ನೀವು ಕೇಳಿದಿರಿ. ಜೊತೆಗೆ ಬರುವ ಫೆಬ್ರವರಿ 1ರಿಂದ 3ನೇ ತಾರೀಕಿನವರೆಗೆ ಇದು ನಿರಂತರವಾಗಿ ಶೂನ್ಯ ಸಂಪಾದನಾ ಮಠದ ಆವರಣದಲ್ಲಿ ಅಷ್ಟೆಲ್ಲ ಶೂನ್ಯ ಸಂಪಾದನಾ ಮಠದಲ್ಲೂ ಸಹ ನಡೀತಾ ಇರ್ತದೆ. ದಯವಿಟ್ಟು ಎಲ್ಲರೂ ಇಲ್ಲಿ ಆಗಮಿಸ್ಬೇಕು, ನೋಡಬೇಕು, ಅಲ್ಲಿಯೇ ವಿಚಾರಗಳನ್ನು ತಿಳ್ಕೋಬೇಕು, ಸಮಾಜವನ್ನು ತಿದ್ದುವಲ್ಲೇ ಅನುಕೂಲ ಮಾಡುವಂಥವು, ಜೊತೆಗೆ ಬದುಕುವ ಕಲೆಗಳನ್ನು ಇದು ಕಲಿಸುವಂಥವು ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಲ್ಲಿ ಎಲ್ಲರೂ ಸರ್ವರೂ ಬರಬೇಕಾಗಿದ್ದು ಎಲ್ಲ. ಇನ್ನೊಂದು ಮಾತು ನಾವು ಇಲ್ಲಿ ಗಮನಿಸಬೇಕಾಗಿದ್ದು, ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರ ಬಗ್ಗೆ ಒಂದು ಹೇಳ್ಬೇಕಾಗಿದ್ದು ಮಾತಾ, ಇವರು ಸರ್ವ ಧರ್ಮ ಸಮ್ಮೇಳನಗಳನ್ನ ಮಾಡೋ ಜೊತೆಗೆ ನಿಜವಾಗಿಯೂ ಜಾತ್ಯತೀತ ಅನ್ನೋ ಶಬ್ದಕ್ಕೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಅತ್ಯಂತ ಸಮರ್ಪಕವಾದಂಥ ವ್ಯಕ್ತಿ ಆಗಿದ್ದಾರೆ ಅವರು. ಕೇವಲ ವ್ಯಕ್ತಿ ಅಲ್ಲ, ಇವರು ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಇವರಿಂದ ಇನ್ನೂ ಅನೇಕ ಬಡ ಮಕ್ಕಳಿಗೂ ಸಹಿತ ಫ್ರೀಯಾಗಿ ಎಜುಕೇಷನ್ ಕೊಡುವಂಥ ಒಂದು ವ್ಯವಸ್ಥೆನೂ ಒಳ್ಳೆಯದು ಅತಿ ಬಡವರಿಗೆ. ಯಾಕಂದರೆ ಇವತ್ತು ಸರ್ಟಿಫಿಕೇಟ್ ತರುವಂಥ ಬಡವರು ಭಾಳ ಇದ್ದಾರೆ. ಅದಲ್ಲ, ನಿಜವಾಗಿಯೂ ಬಡತನದಲ್ಲಿ ಬೆಳೆದಂಥ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸುವಂಥದ್ದು, ಆದಷ್ಟು ಕಡಿಮೆ ಒಂದು ಏನಪ್ಪ ಅಂತಂದ್ರೆ ಫೀ ಅಥವಾ ಶುಲ್ಕ ಮೂಲಕ ಕಲಿಸುವಂಥದ್ದು ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದಾರೆ. ಅವರಲ್ಲಿ ಇನ್ನೂ ಬಹಳಷ್ಟು ಆಶೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಾಡಬೇಕಾಗಿದ್ದು, ಈಗಾಗಲೇ ಶೂನ್ಯ ಸಂಪಾದನೆ ಒಂದು ಕನ್ನಡ ಆಸ್ಪತ್ರೆಗೆ ತೆಗೆಯೋ ಜೊತೆಗೆ ಅದನ್ನು ಚೆಂದಾಗಿ ಸುಂದರವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಕನಸು ಏನಂದ್ರೆ ಒಂದು ಉತ್ತಮವಾದ ಆಸ್ಪತ್ರೆ ಕಟ್ಟಬೇಕು, ಅಥವಾ ಅದಕ್ಕಿಂತ ಮುಖ್ಯವಾಗಿ ವೃದ್ಧರ ಆಶ್ರಮ ಅವ್ರಿಗೆಲ್ಲ ಅನುಕೂಲ ಆಗುವಂಥ ಒಂದು ಮಾಡಬೇಕು ಕನಸು ಭಾಳ ವರ್ಷದಿದ್ದಾವ. ಅವೆಲ್ಲ ಕೈಗೂಡ್ಲಿ. ಜೊತೆಗೆ ಸಮಾಜಮುಖಿಯಾಗಿರುವಂಥ ನಮ್ಮ ಸ್ವಾಮೀಜಿ ಅವ್ರಿಗೆ ಇಡೀ ಸಮಾಜ ಕೈ ಹಿಡಿದು ಅನ್ನೋದಕ್ಕಿಂತಲೂ ಅವರ ಜೊತೆಗೆ ಹೋದ್ರೆ ನಿಶ್ಚಿತವಾಗಿ ಸಮಾಜ ಒಂದು ನೈತಿಕವಾಗಿ, ಒಂದು ಆರ್ಥಿಕವಾಗಿ ಬಲಿಷ್ಠ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನೂ ಅನೇಕ ಚಿಂತನೆಗಳು ನಡೀತಾ ಇರ್ತಾವೆ. ಆ ಚಿಂತನೆ ನೋಡ್ರಿ, ನಿಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸ್ಕೊಳ್ರಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಇನ್ನೂ ವಿಚಾರಗಳಿದ್ದರೆ ಅಲ್ಲಿ ಪ್ರಸ್ತುತಪಡಿಸಿದ ಅದಕ್ಕೂ ಆಹ್ವಾನ ಕೊಡ್ತಾರೆ. ಅವರು ಮುಕ್ತ ಮನಸ್ಸಿನವರಿದ್ದಾರೆ. ಇಂಥ ಮುಕ್ತ ಮನಸ್ಸಿನ ಸ್ವಾಮೀಜಿಯವರು ಸಿಗುವುದು ಅಪರೂಪ. ಅಂಥ ಅಪರೂಪದ ವ್ಯಕ್ತಿ ನಮ್ಮ ಮುರುಘರಾಜೇಂದ್ರ ಸ್ವಾಮೀಜಿಯವರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ಕಡಿಮೆ, ಮಾತಾಡೋದು ನೋಡೋದು, ಹೋಗಿ ನೀವು ಅನುಭವಿಸೋದು ಭಾಳ ಮುಖ್ಯ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೇ ಸೀತಾರಾಮ್ ಮೂಲಕ ಎಲ್ಲರಿಗೂ ಆಹ್ವಾನ ಕೊಡ್ತಾ, ದಯವಿಟ್ಟು ನಾವೆಲ್ಲರೂ ಅದು ಭಾಗವಹಿಸೋ ಜೊತೆಗೆ ನಾವು ಪುನೀತರಾಗಿ ಹಾಗೆ ಹೇಳೋದಿಲ್ಲ. ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ರಿ, ಬುದ್ಧಿನ ಹೆಚ್ಚಿಸ್ಕೊಳ್ರಿ, ಸಮಾಜಮುಖಿಯಾಗ್ರಿ, ಸಮಾಜದ ಮೂರ್ಖ ನಂಬಿಕೆಗಳನ್ನು ಕಿತ್ತೆಸಿರಿ. ನಿಜವಾದ ದೇವರು ಎಲ್ಲಿದ್ದಾನೆ ಅಂದ್ರೆ ನಿಮ್ಮ ಕಾರ್ಯದಲ್ಲಿದ್ದಾನೆ. ಅದನ್ನು ನಂಬ್ಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ತಮಗೆ ಜ್ಞಾಪಿಸುವಂಥ ಮಠ ನಮ್ಮ ಶೂನ್ಯ ಸಂಪಾದನೆ ಮಠ. ದಯವಿಟ್ಟು ತಾವೆಲ್ಲರೂ ಅಲ್ಲಿ ಭಾಗವಹಿಸಿ ಆ ಒಂದು ಶರಣ ಸಂಸ್ಕೃತಿ ಸಮ್ಮೇಳನದಲ್ಲಿ, ಉತ್ಸವದಲ್ಲಿ ಅಂತೇಳಿ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನಿಮಗೆಲ್ಲರೂ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.